ಜೀವನ ಯಾವ ಮಟ್ಟಿಗೆ ಇತ್ತು ಅಂತಂದರೆ ನಾವು ಇನ್ನೂ ಪೂಜಾ ಕುಂತವ ಕಲ್ತಾನೆ ಇಲ್ಲ. ತಿರ್ಗಾ ಆರಂಭ ಮಾಡ್ಕೊಂಡು ಬರ್ತಾ ಇದ್ದೋ, ತಿರ್ಗಾ ಒಂದು ಸ್ವಲ್ಪ ಆಲ ಮನೇಲಿ ಕೆಲಸ ಮಾಡ್ತಾಯಿದ್ದೋ, ಆಲ ಮನೇಲಿ ಗೇಯ್ತಾ ಇದ್ದೋ. ಅಂದರೆ ಉಣ್ಣಕ್ಕೆ ಬರ ಇತ್ತು ಸರ್ ನಮಗೆ. ನಾವು ಬಾಲ್ಯದಿಂದ ಕಷ್ಟನೇ ಸರ್. ಬಾಲ್ಯದಿಂದ ಅಂತಂದರೆ ಹೆಚ್ಚು ಕಡಿಮೆ ಈ ಕಲಿಗಂಟು ಭಾರಿ ಕಷ್ಟದಲ್ಲೇ ಬೆಳೆದವರು. ನಮಗೆ ಉಣ್ಣಕ್ಕೆ ಅನ್ನ ಇರಲಿಲ್ಲ ಸರ್. ಫುಲ್ ಬಡತನ ಜಾಸ್ತಿ ಸರ್. ಎಮ್ಮೆ ತಗೊಂಡು ಕೆರೆಗೆ ಹುಲ್ ತಗೊಬಿಡೋದು, ಎಮ್ಮೆಯಿಂದ ಹುಲ್ ತಗೊಬಂದು ಹಾಕೋದು, ಎಮ್ಮೆ ಮೇಯಿಸೋದೇ ಇದೇ ಜೀವನ ಆಗ್ಬಿಡ್ತು. ಕೆಲವು ಜನ ಎಲ್ಲ ನಮ್ಮಲ್ಲಿ 7-8 ಜನ ಕಲಿತಾ ಇದ್ದಾರೆ ಸರ್. 7-8 ಜನದಲ್ಲಿ ಎಲ್ಲ ಹೊಂಟೋದ್ರು. ನಮ್ಮ ಉಳ್ಕೊಂಡರೆ ಇಬ್ರು, ನಾವು ದೇವರಾಜ್ ಇಬ್ರಿ ಉಳ್ಕೊಂಡು. ಮೂಲ ನಮ್ಮ ಗುರುಗಳು, ದೊಡ್ಡ ಗುರುಗಳು ಅಂತಂದ್ರೆ ನಿಂಗಪ್ಪರಿ. ಯಾಕೆ ಅಂತಂದ್ರೆ ಆ ಏಟು ತಿಂದಿದ್ವಿ. ಯಾಕಪ್ಪ ಹಿಂಗೆ ಹೊಡೆದಿ ಅಂತಂದ್ರು, ಅವ್ನು ಹೆಂಗಾರ ಹೊಡಿಲಿ ಕಲಿಬೇಕು. ಅವನು ನೆಕ್ಸ್ಟು ವರ್ಷಕ್ಕೆ ಇಲ್ಲಿ ಕಾರ್ಯಕ್ರಮ ಬಂದು ಮಾಡಬೇಕು. ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಮಂಡ್ಯ ಜಿಲ್ಲೆಯ ಹೆಸರಾಂತ ಪೂಜಾ ಕುಣಿತ ಕಲಾವಿದ ಶ್ರೀ KB ಸ್ವಾಮಿರವರನ್ನ ಮಾತಾಡೋಣ. ಸ್ನೇಹಿತರೆ, ಸರ್ ನಮಸ್ಕಾರ. ಸರ್ ಕಾರ್ಯಕ್ರಮ ಹೇಗಿದ್ದೀರಿ? ಸರ್ ಚೆನ್ನಾಗಿದ್ದೀನಿ. ಈಗ ವೀಕ್ಷಕರು ತಮ್ಮ ಕುಣಿತವನ್ನು ನೋಡಿದ್ರು, ನಿಮ್ಮ ಹೆಜ್ಜೆಗಳನ್ನು, ನಿಮ್ಮ ಆ ಕಲೆಯನ್ನು ನೋಡಿದ್ರು. ಯಾರು KB ಸ್ವಾಮಿಯವರು? ತಮ್ಮ ಹಿನ್ನೆಲೆಯನ್ನು ತಿಳಿಸ್ಕೊಡಿ ವೀಕ್ಷಕರಿಗೆ. ಸರ್, ನಾವು ಹಿನ್ನೆಲೆ ಅಂತಂದರೆ ನಮ್ಮ ಜೀವನ ಯಾವ ಮಟ್ಟಿಗೆ ಇತ್ತು ಅಂತಂದರೆ ನಾವು ಇನ್ನೂ ಪೂಜಾ ಕುಂತವ ಕಲ್ತಾನೆ ಇಲ್ಲ ಸರ್. ನಮ್ಮ ತಂದೆ ಬುಸಿಗೌಡರು ಅಂತ, ನಮ್ಮ ತಾಯಿ ಲಕ್ಷ್ಮಮ್ಮ ಅಂತ. ನಮ್ಮ ತಾಯಿನೂ ಒಂದೇ ಊರವರು, ನಮ್ಮ ತಂದೆನೂ ಒಂದೇ ಊರು, ಕಾರಸವಾಡಿ ಗ್ರಾಮದಸ್ತರೆ. ಅಲ್ಲಿಂದ ನಾವು ಈ ವೃತ್ತಿಗೆ ಬಂದದ್ದು. ಇಲ್ಲಿ ನಾವು ವ್ಯವಸಾಯನೇ ಜಾಸ್ತಿ ಸರ್. ವ್ಯವಸಾಯ ಮಾಡ್ಕೊಂಡು ತಿರ್ಗಾ ಆರಂಭ ಮಾಡ್ಕೊಂಡು ಬರ್ತಾಯಿದ್ದೋ, ತಿರ್ಗಾ ಒಂದು ಸ್ವಲ್ಪ ಆಲ ಮನೇಲಿ ಕೆಲಸ ಮಾಡ್ತಾಯಿದ್ದೋ, ಆಲ ಮನೇಲಿ ಗೇಯ್ತಾ ಇದ್ದೋ. ಅಂದರೆ ಉಣ್ಣಕ್ಕೆ ಬರ ಇತ್ತು ಸರ್ ನಮಗೆ. ಬಾಲ್ಯದಲ್ಲಿ ಊಟಕ್ಕೆ ಅಷ್ಟೇ ಬರ ಇತ್ತು. ಮಕ್ಕಳು ಎಷ್ಟು ನಿಮ್ಮ ಸರ್? ನಮ್ಮ ತಂದೆಗೆ 3 ಜನ ಮಕ್ಕಳು. ನಾವು, ನಮ್ಮ ಅಣ್ಣ ಒಬ್ರು ಇದ್ದಾರೆ, ಮಾದೇಗೌಡ ಅಂತ. ನಮ್ಮ ಪುಣ್ಯಾವತಿ ಅಂತ ನಮ್ಮ ಅಕ್ಕ ಒಬ್ರು ಇದ್ದಾರೆ. ಒಂದೇ ಊರು ಕೊಟ್ಟಿದ್ದೀವಿ. ನಮ್ಮ ಅತ್ತೆ ಮಗನಿಗೆ ಕೊಟ್ಕೊಂಡಿದ್ದೀವಿ. ನಾವು ಬಾಲ್ಯದಿಂದ ಕಷ್ಟನೇ ಸರ್. ಬಾಲ್ಯದಿಂದ ಅಂತಂದರೆ ಹೆಚ್ಚು ಕಡಿಮೆ ಈ ಕಲಿಗಂಟು ಭಾರಿ ಕಷ್ಟದಲ್ಲೇ ಬೆಳೆದವರು. ನಮಗೆ ಒಂದು ಟೈಮಲ್ಲಿ ತಿನ್ನಕ್ಕೆ ಅನ್ನ ಇರಲಿಲ್ಲ ಸರ್. ಕೃಷಿಕ ಕುಟುಂಬ. ನಮಗೆ ಉಣ್ಣಕ್ಕೆ ಅನ್ನ ಇರಲಿಲ್ಲ ಸರ್. ಆ ಜೀವನದಲ್ಲೂ ಬದುಕ್ತವ್ರು ನಾವು.
ನಮ್ಮ ಒಂದು ಟೈಮಲ್ಲಿ ನಮ್ಮ ಅಣ್ಣನೇ ಕಾಪಾಡಿದ್ರು. ಆ ಟೈಮಲ್ಲಿ ನಮಗೆ ನಮ್ಮ ಮಾವ ಅಂತ ನಮ್ಮ ಅತ್ತೆ ಮಗನೇ, ಅವರು ಮಣ್ಣ ಶಿವರಾಮ ಸುಲಿಗೆಗೌಡರು ಅಂತ, ಅವರು ನಮ್ಮ ಬೇಜಾನ್ ಕಾಪಾಡಿದ್ರು. ಅವ್ರು ಕಾಪಾಡ್ತಾ ಇದ್ದು ಹಿಂಗೆ ಬೆಳವಣಿಗೆ ಬರ್ತಾ ಇದ್ದಂಗೆ. ಏನು ವಿದ್ಯಾಭ್ಯಾಸ ನಿಮ್ಮದು? ಸರ್ ನಾನು 4ನೇ ಕ್ಲಾಸೇ ಓದಿರೋದು ಸರ್. ರಾಜ್ಕುಮಾರ್ ತಮ್ಮ ನೀವು? 4ನೇ ಕ್ಲಾಸ್ ಓದಿ 5ನೇ ಕ್ಲಾಸಿಗೆ ಪಾಸ್ ಆಯಿತು ಸರ್. ಬುಟ್ಟಿ ಅಲ್ಲಿಂದ ಜೀವನ ಭಾರಿ ಕಷ್ಟ ಆಯಿತು. ನಮ್ಮ ಫುಲ್ ಬಡತನ ಜಾಸ್ತಿ ಸರ್. ಎಮ್ಮೆ ತಗೊಂಡು ಕೆರೆಗೆ ಹುಲ್ ತಗೊಬಿಡೋದು, ಎಮ್ಮೆಯಿಂದ ಹುಲ್ ತಗೊಬಂದು ಹಾಕೋದು, ಎಮ್ಮೆ ಮೇಯಿಸೋದು, ಇದೇ ಜೀವನ ಆಗ್ಬಿಡ್ತು. ಅಲ್ಲಿಂದ ಜೀವನ ಆಯ್ತಾ ಇದ್ದಂಗೆ ದೇವರಾಜು ನಾನು ಸ್ನೇಹಿತರು, ಅತಿ ಹೆವಿ ಸ್ನೇಹಿತರು, ಬಾಲ್ಯದಿಂದನೂ ಸ್ನೇಹಿತರೆ. ಅವನು ನಾನು ಅತಿ ಸ್ನೇಹಿತರಾಗಿ ಕಲಿತಾ ಇದ್ದ ಹಿಂಗೆಲ್ಲ ನೋಡ್ತಾ ಇದ್ದಾಗ ಮಾತಾಡ್ತೀವಿ. ಅಸಲ್ಗೆ ಇದೆ ದೇವರಾಜು. ನಾವು ಇದಕ್ಕೋ ಓಲೋ ಬಾರೋ ಅಂತಲೇ ಕರೀದು. ಇವಾಗ್ಲೂ ಇದಕ್ಲ ಬ್ರದರು ಅಂತೀನಿ. ಒಂದು ಟೈಮಲ್ಲಿ ನಮ್ಮ ಜ್ಞಾನ ಚೆನ್ನಾಗಿದ್ದಂಗ ಬಲ ಅಂತೀವಿ, ಓಲೋ ಅಂತೀವಿ. ಆ ಸಂಪ್ರದಾಯ ಪ್ರಕಾರ ನಮ್ಮ ಮಂಡ್ಯ ಭಾಷೆಯಲ್ಲಿ ಅದೇ ರೀತಿಲಿ ಬೆಳ್ಕೊಂಡಿರೋದು ಸರ್. ಇವಾಗ್ಲೂ ಅವನು ಓಲಾ ಬಲ ಇದಕ್ಲ ನಮ್ಮ ವಿಶ್ವಾಸದಲ್ಲಿ ನಾವು ಅವನ ದೇವರಾಜ್ ಅಂತ ಕರೀತಿರ್ಲಿಲ್ಲ, ಕಿಟಿ ಅಂತ ಕರಿತಿದ್ದು. ಕಿಟಿ ಅಂತ ಅವನ ಹೆಸರು ಕಿಟಿ ಅಂತ ಕರಿತಿದ್ದು ಸರ್, ಅಡ್ಡ ಹೆಸರು. ನಾವು ಅವ್ರ ತಂದೆ ದೇವರು ಒಂದೇ, ಅವರು ಒಂದೇ ಸರ್. ಅವತ್ತು ಅವರೂ ನಮಗೆ ಸಖತ್ತು ಹೆಲ್ಪ್ ಮಾಡಿದ್ದಾರೆ. ಅವತ್ತು ಅವರು ಕಾರಸೋಡಿ ಗ್ರಾಮಸ್ಥರೇ ಸರ್. ನೀವು ಅವರು ಒಟ್ಟಿಗೆ ಸೇರಿಕೊಂಡು ಅಂತಾರಾಷ್ಟ್ರೀಯ ಈ ಕಾರ್ಯಕ್ರಮಗಳೆಲ್ಲ ಅಟೆಂಡ್ ಮಾಡ್ತಿದ್ರಲ್ಲ? ಹೌದು ಸರ್, ಹೌದು ಸರ್. ಸರ್ ಸ್ಟಾರ್ಟಿಂಗು ನಾವು ಕಲ್ತದ್ದೇ ಇದೇ ರೋಡಲ್ಲಿ ಹೋದರೆ ಅಲ್ಲಿ ಒಂದು ರಂಗ ಐತೆ ಸರ್. ಅಲ್ಲಿ ಕಲಿತಾ ಇದ್ದ ಅಷ್ಟೊತ್ತಿಗೆ ನಮ್ಮ ಗುರುಗಳು ಬಂದರು. ಕೆಲವು ಜನ ಎಲ್ಲ ನಮ್ಮಲ್ಲಿ 7-8 ಜನ ಕಲಿತಾ ಇದ್ದಾರೆ ಸರ್. 7-8 ಜನದಲ್ಲಿ ಎಲ್ಲ ಹೊಂಟೋದ್ರು. ನಮ್ಮ ಉಳ್ಕೊಂಡರೆ ಇಬ್ರು, ನಾವು ದೇವರಾಜ್ ಇಬ್ರಿ ಉಳ್ಕೊಂಡು. ಇವರೇ ಗುರುಗಳು. ದೇವರಾಜ್ ಅವರು, ಈಗ ಮಾದಣ್ಣವರು, ಆಮೇಲೆ ನಮ್ಮ ರಾಜಪ್ಪ ಅವರು ಅಂತ, ಇವರು 3 ಜನನು ಗುರುಗಳು ಸರ್. ಸರ್ ಪೂಜಾ ಕುಣಿತ ಯಾಕೆ ಮಾಡಬೇಕು ಅಂತಂದರೆ ಸರ್, ನಮ್ಮ ಹಳ್ಳೀಲಿ ಸಂಪ್ರದಾಯ ಪ್ರಕಾರ ಹಬ್ಬ ನಡೀತದೆ ನಮ್ಮ ಹಳ್ಳೀಲಿ. ಈಗ ನಾವು ಹೊರಗಡೆ ಎಲ್ಲ ಕಡೆಯಿಂದ ನಾವು ತಿರುಗಾಡ್ಕೊಂಡು ನೋಡ್ತಾ ಇರ್ತೀವಿ. ಈಗ ಅವ್ರು ಬಂದು ಕುಣಿತಾ ಇರ್ತಾರೆ, ಇವ್ರು ಬಂದು ಕುಣಿತಾ ಇರ್ತಾರೆ, ಇವ್ರು ನೋಡ್ತಾ ಇರ್ತಾರೆ, ಅವ್ರು ನೋಡ್ತಾ ಇರ್ತಾರೆ. ನಾವು ಆ ವೃತ್ತಿಗಿಳಿದು ನಮ್ಮದು ಒಂದು ಕಲೆ ಅನ್ನೋದು ನಮಗೇನೋ ವಿದ್ಯಾಭ್ಯಾಸ ಇಲ್ಲ ಸರ್, ಜೀವನ ಬೇರೆ ಇಲ್ಲ, ನಮಗೇನು ಗೊತ್ತಿಲ್ಲ. ಈ ಕಲೆಲ್ಲಾರು ಮುಂದುವರಿಯುವ, ಈ ಕಲೆಲ್ಲಾರು ಮುಂದುವರ್ಕೊಂಡು ಜೀವನ ಮುಂದಕ್ಕೆ ಮಾಡ್ಕೊಂಡು ಬರುವ. ಅಂದರೆ ಈಗ ಈ ಪೂಜಾ ಕುಣಿತ ದೇವರನ್ನ ಉತ್ಸವ ಮೂರ್ತಿಯನ್ನ ಹೊತ್ತು ಊರಲ್ಲೆಲ್ಲ ಮೆರವಣಿಗೆ ಮಾಡೋ ಉದ್ದೇಶಕ್ಕೆ ಆರಂಭವಾದ ಒಂದು ಕಲೆ. ಹೌದು ಸರ್, ಹೌದು ಸರ್. ಅದು ಈಗ ಬದುಕಾಗಿ ಮಾರ್ಪಾಡಾಗಿದೆ. ಬದುಕಾಗಿ ಆಗ್ಬಿಡೈತೆ ಸರ್ ನಮ್ಗೆ. ಅದೇ ಜೀವನ. ನಮ್ಗೆ ಜಮೀನ್ ಇದ್ರೂ ಆ ಜಮೀನ್ ಬೇಕಾಗಿಲ್ಲ. ಈಗ ನಮ್ದು ಕಲೆನೇ ಜೀವನ ಜಾಸ್ತಿ. ಈಗ ಕಲೆ ಐತಲ್ಲ ನಮ್ಮ ರೂಪಿಸ್ಕೊಟ್ಟಿದೆ ಸರ್, ನನ್ನ ಜೀವನನೇ ರೂಪಿಸ್ಬಿಟ್ಟಿದೆ.
ಅದರಲ್ಲಿ ನಮ್ಮ ಹೇಳ್ಕೋಬೇಕು ಅಂತಂದರೆ ಈ ಒಂದು ಲೆಕ್ಕಾಚಾರದಲ್ಲಿ ಹಾಸ್ಗೆ ಹೊಸ್ಕೊ ಮಟ್ಟಿಗೆಲ್ಲ ಇದೆ. ಯಾವತ್ತು ಒಂದು ತುತ್ತು ಇಟ್ಟಿಗೂ ಗತಿ ಇಲ್ದದು ನಾನು, ನಮ್ಮ ತುತ್ತಿಗೂ ಇಟ್ಟಿಗೂ ಗತಿ ಇಲ್ದದನು ಇವತ್ತು ಅದರಲ್ಲಿ ಯಾರಿಗೂ ಇಂಜರಿ ಸಿಕ್ಕಿಲ್ಲ. ಊಟ ತಿಸೋದಲ್ಲಿ ಯಾವ್ದು ಕೀಯಲ್ಲೇ ಇಂಜರಿ ಇಕ್ಕಿಲ್ಲ. ಯಾಕಂದರೆ ಬನ್ನಿ ನಾನು ಅವನೇ, ಯಾಕೆ ಅವತ್ತು ನನ್ನ ಕಷ್ಟ ಗಟ್ಟಿಯಾಗಿ ಬದುಕನ್ನ ಕಟ್ಟಲಿಕ್ಕೆ ಜನಪದ ಸಹಾಯ ಮಾಡಿದೆ ಸರ್, ಸಹಾಯ ಮಾಡಿದೆ. ಈಗ ನಿಮ್ಮ ಮುಂದಿನ ಪೀಳಿಗೆ ಬರುವಂಥ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಅವರು ಈ ಕಲೆ ಕಲ್ತ್ಕೊಂಡು ಆಮೇಲೆ ಯಾವುದೇ ನಾವು ಕಲೆ ಕಲಿತೀವಿ ಅಂತಂದರೆ ಎಷ್ಟೇ ಇಂಪಾರ್ಟೆಂಟು ನಮ್ಮ ಗುರುಗಳು ಪ್ರೀತಿಸಬೇಕು. ಅವರು ಅನ್ನ ಹಾಕು ದಣಿ ಅವರ ಪ್ರೀತಿಸಿದ್ರೆ ನಮಗೆ ಮುಂದಕ್ಕೆ ಭಾರಿ ಒಳ್ಳೇದಾಯ್ತದೆ ಸರ್. ಅವರ ಎದುರು ಹಾಕೊಂಡು ಯಾವ ಕಲೆನೂ ಕಲಿಯೋಕ್ಕಾಗಲ್ಲ. ಒಬ್ಬ ಗುರು ಇಲ್ದೇ ವಿದ್ಯೆ ಕಲಿಯೋಕ್ಕಾಗಲ್ಲ. ಗುರು ಇದ್ದುಬಿಟ್ರೆ ಸರ್, ಗುರು ಇದ್ದಷ್ಟು ನಮಗೆ ಒಂದು ಮಾರ್ಗ ತಗೋಗ್ಬಿಡ್ತಾನೆ. ಆ ಗುರು ಎಲ್ಲಾನು ಕಲಿಸ್ತಾನೆ. ಗುರು ಇದ್ದಷ್ಟೇ ನಮ್ಮ ಅವರು ಏನು ಹೇಳ್ತಾರೆ ಕೆಲಸ ಮಾಡ್ಕೊಂಡು ನಾವು ಬದುಕ್ಬಿಟ್ರೆ ಸರ್ ನಮ್ಮದು ಭಾರಿ ಅವಿಭೋಗ ಸಿಗ್ತದೆ. ನಮ್ಮ ಅನಿಸಿಕೆ ಇವತ್ತು ಗಂಟು ನಮ್ಮ ಎಲ್ಲೇ ಹೋದ್ರೂ ನಮ್ಮ ಗುರುಗಳ ಬಿಟ್ಟಿಲ್ಲ. ಪ್ರಾಮಾಣಿಕವಾಗಿ ಗುರು ಸೇವೆ ಮಾಡಿಕೊಂಡು ವಿದ್ಯೆಯನ್ನು ಕಲ್ತ್ಕೊಂಡ್ರೆ ಬದುಕು ಗಟ್ಟಿಯಾಗತ್ತೆ ಅಂತ ಹೇಳ್ತೀರಾ? ಅದು 100ಕ್ಕೆ 100 ಭಾಗ ಸರ್. 100ಕ್ಕೆ 100 ಭಾಗ ಗುರುಗಳಿಗೆ ನೀಟಾಗಿ ನಿಯತ್ತಾಗಿ ಇದ್ಬಿಟ್ರೆ ಇವತ್ತು ಯಾವತ್ತು ಈ ಸರಸ್ವತಿ ಕೈ ಬಿಡಲ್ಲ. ನಮ್ಮ ಮುಂದಿನ ಪೀಳಿಗೆ ನಿಮ್ಮ ಮಕ್ಕಳಿಗೂ ಕೂಡ ವಿದ್ಯೆ ಕಲಿಸ್ತಾ ಸರ್? ಕಲಿಸ್ತಾ ಇದ್ದೀನಿ ಸರ್, ಇಬ್ಬರಿಗೂ ಕಲಿಸ್ತಾ ಇದ್ದೀನಿ. ಪೂಜೆ? ಹೌದು ಸರ್, ಪೂಜಾ ಕುಣಿದಾನೆ ಕಲಿಸ್ತಾ ಇದ್ದೀನಿ ಸರ್. ಮಂಡ್ಯ ಜಿಲ್ಲೆಯ ಜಾನಪದ ಕಲೆಗಳ ಬಗ್ಗೆ ಏನಂತೀರ ಸರ್? ಮಂಡ್ಯ ಜಿಲ್ಲೆಯಲ್ಲಿ ಇಡೀ ನಮ್ಮ ಜಿಲ್ಲೆಯಲ್ಲಿ ಇರುವಷ್ಟು ಕಲಾವಿದರು ಈ ಅಷ್ಟು ಬೇರೆ ಜಿಲ್ಲೆಯಲ್ಲಿ ಇಲ್ಲ ಸರ್. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಏನು ಅಂತಂದರೆ ವಿಶ್ವಾಸಕ್ಕೆ ಪ್ರೀತಿಗೆ ನಮ್ಮ ಮಂಡ್ಯ ಒಂದೇದು. ಬೇರೆ ಹೆಂಗಾರ ಅನ್ಬೋದು, ನಮ್ಮ ಜಿಲ್ಲೆ ಸರಿ, ನಮ್ಮ ಜಿಲ್ಲೆ ಮಂಡ್ಯ ಜಿಲ್ಲೆ. ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ಯಾವ್ದನ್ನಾರು ಕೇಳಿ ಸರ್, ಬನ್ನಿ ಅಂತಾರೆ ಹೊರತು ಬರಬೇಡಿ ಏನಲ್ಲ. ನಮ್ಮ ಜಿಲ್ಲೆಯಲ್ಲಿ ನೀವು ಯಾವ ಕಲೆನಾರ ಕೇಳಿ, ಪೂಜಾ ಕುಂಟ ಕೇಳಿ, ಒಂದು ಡೊಳ್ಳು ಕುಂಟ ಕೇಳಿ, ವೀರಗಾಸೆ ಕೇಳಿ, ಪಡತ ಕುಂಟ ಕೇಳಿ, ನಂದಿ ಧ್ವಜ ಕೇಳಿ, ಕುಂಭಕಾಳೆ ಕೇಳಿ, ದೊಣ್ಣೆ ವರ್ಷ ಕೇಳಿ, ಈಗ ಯಕ್ಷಗಾನದ ಗೊಂಬೆನೂ ಈಗ ಮಂಗಳೂರು ಸೈಡೆಲ್ಲ ಮಾಡ್ತಾ ಇದ್ದಾವೆಲ್ಲ ನಮ್ಮ ಕಡೆ ಬಂದ್ಬಿಟ್ಟಿದ್ದಾವೆ. ಮುಳ್ಳುಪಾಯಿ ಅಂತ ನಮ್ಮ ಕಡೆ ಇದೆ. ಹೌದು ಸರ್. ಈಗ ಎಷ್ಟೋ ಸುಮಾರು ಮುಕ್ಕಾಲು ಭಾಗ ಕಲೆಗಳೆಲ್ಲ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆವರಿಸ್ಕೊಬಿಟ್ಟಿದೆ ಸರ್. ಮುಕ್ಕಾಲು ಭಾಗ ಆವರಿಸ್ಕೊಂಡಿದೆ. ಶೋಭನೆ ಆಡ್ತಿದ್ದಾರೆ ಸರ್.
ಸ್ನೇಹಿತರೆ, ಈ ನೆಲಮೂಲ ಸಂಸ್ಕೃತಿಯ ವಾರಸುದಾರ ಅಂತ ಕರೆಸ್ಕೊಳ್ತಕ್ಕಂಥ ಜನಪದ ಕಲಾವಿದರನ್ನು ಮತ್ತು ಅವರು ಆರಾಧಿಸ್ಕೊಂಡು ಆಚರಿಸ್ಕೊಂಡು ಬರ್ತಿರ್ತಕ್ಕಂಥ ಈ ಎಲ್ಲ ರೀತಿಯ ವಿವಿಧ ಬಗೆಯ ಜನಪದ ಕಲೆಗಳನ್ನು ಉಳಿಸೋಣ, ಮುಂದಿನ ಪೀಳಿಗೆಗೆ ಬಳುವಳಿಯಾಗಿ ನೀಡೋಣ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ. ಮಂಡ್ಯ ಜಿಲ್ಲೆಯ ಹೆಸರಾಂತ ಪೂಜಾ ಕಲಾವಿದ KB ಸ್ವಾಮಿರವರ ವಿದ್ಯಾಗುರು ನಿಂಗಣ್ಣವರಿದ್ದಾರೆ. ಕಾರಸವಾಡಿ ನಿಂಗಣ್ಣವರು ತಮ್ಮ ಶಿಷ್ಯನ ಬಗ್ಗೆ, ಅವರ ಜನಪದ ಕಲೆಯ ಬಗ್ಗೆ ಅವ್ರೇನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನೀವು ವಿದ್ಯೆ ಕಲಿಸ್ಕೊಟ್ಟಂಥ ಸ್ವಾಮಿಯವರು ಇವತ್ತು ದೇಶ ವಿದೇಶಗಳೆಲ್ಲ ಪ್ರಯಾಣ ಮಾಡ್ತಾ ಕಲೆಯನ್ನು ಪಸರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಿ ಅವ್ರ ಬಗ್ಗೆ? ಏನು ಹೇಳ್ತೀವಿ, ಯಾವ ಪೂಜೆ ಕುಂತ ಕಲಿಸ್ಕೊಟ್ರು. ಅಂದರೆ ನೀವು ಕಾರಸವಾಡಿನಲ್ಲಿ ನೀವು ಮೊದಲು ಆರಂಭದಲ್ಲಿ ಪೂಜೆ ಮಾಡಿ, ನಾವು ಆರಂಭದಲ್ಲಿ ನಾವೇ ಪೂಜೆ ಕಲಿತು. ಇಲ್ಲಿ ಒಬ್ರು ಕುಣಿಯೋರು ಒಬ್ರು ಇರಲಿಲ್ಲ ಊರಲ್ಲಿ. ಈಗ ಹೊರಗಡೆಯಿಂದ ಕರೆಸಿ ಇಲ್ಲಿ ಹಬ್ಬ ಮಾಡ್ತಿದ್ವಿ ನಾವು. ಕುಂಟ ಕುಣಿಯೋರು ಅವ್ರು ದುಡ್ಡು ಕೊಟ್ಟು ಕರೆಸ್ತಿದ್ದು. ಆಮೇಲೆ ಇಲ್ಲಿ ನಮ್ಮ ಹಿರಿಕರಿದ್ರಲ್ಲ ಅವರು ಸ್ವಲ್ಪ ನಮ್ಮಂಥವ್ರಿಗೆಲ್ಲ ಸ್ವಲ್ಪ ಹೋದ್ರು. ಹೊರಗಡೆಯಿಂದ ಕುಣಿಸ್ತಿರಲಿಲ್ಲ. ಇಲ್ಲಿ ನಮ್ಮೂರಲ್ಲಿ ಇದ್ಕೊಂಡು ನಮ್ಮೂರಲ್ಲಿ ಯಾಕೆ ಕುಣಿತಾನೆ ನೀವು. ಆಗ ನಾನು ನಿಂಗಣ್ಣ ಮಾದಣ್ಣ ರಾಜಣ್ಣ ಅಂದ್ಬಿಟ್ಟು ನಾವು ಕಲಿತು. ನಮಗೆ ಅಂದರೆ ಇದ್ರು ತಮಟೇರು ತಂದಿ ಮರಿ ಅಂತ. ಸ್ವಾಮಿ ಮತ್ತು ದೇವರಾಜ ಅಂದ್ಬಿಟ್ಟು ಅವರು ಕಲಿಸ್ಕೊಟ್ರು ಇಲ್ಲಿ. ಅಂದರೆ ನಮ್ಮ ಪೀರಿಯಡಲ್ಲಿ ಚರ್ಮದ ತಮಟೆ, ಈಗ ಯಾವತ್ತು ಫೈಬರ್ ಇರಲಿಲ್ಲ. ಆ ಚರ್ಮದ ತಮಟೆ ಅಪರೂಪ. ಇವ್ರಿಗೆ ಕಲಿಸ್ಕೊಡ್ಬೇಕಾದ್ರೆ ಒಂದು ಎಣ್ಣೆ ಟಿನ್ನು ಅದರಲ್ಲಿ ತಮಟೆ ಥರ ಮಾಡಿಸ್ತಾರೆ. ಆಗ ಆ ತಮಟೆಗೆ ಹೊಡೆದು ಇವ್ರಿಗೆ ಕಲಿಸ್ಕೊಟ್ಟು. ಅಂದರೆ ಈಗ ಅವರ ಸ್ವಾಮಿಯವರ ಈಗಿನ ಜನಪದ ಬದುಕೇನಿದೆ ಅಂದರೆ ದೇಶ ವಿದೇಶಗಳ ಕರ್ಕೊಂಡು ನಮ್ಗೆ ಸಂತೋಷ ಆಯಿತು. ನಾನು ಕಲಿಸ್ಕೊಟ್ರೆ ನಾವು ಸಂತೋಷ ಆಯಿತು. ಎರಡೇ ದೇಶ ಬಿಟ್ಟು ನನಗೆ ಭಾಳ ಸಂತೋಷ ಆಯಿತು. ನಾವಂತೂ ಹೋಗೋಕ್ಕಾಗಲಿಲ್ಲ. ನಮ್ಮ ಪೀರಿಯಡಲ್ಲಿ ಸಹ ನಾವು ಅವಾಗ ಏನಿದ್ರು ಒಂದು 100 ರೂಪಾಯಿ ಕಾಣಿಕೆ ಕೊಟ್ಟರು. ಅವಾಗ ಒಂದು 10 ಸೀಟ್ ಹೋಗ್ಬಿಟ್ಟು ಎಲ್ಲ ದೇವ್ರ ಕೆಲಸ ಮಾಡ್ಕೊಂಡು ಬೆಳಗಾನ ಕುಡಿದ್ಬಿಟ್ಟು ವಾಪಸ್ ನಾವು ಬರೋದು. ನಮ್ಮ ಪೀರಿಯಡಲ್ಲಿ ಯಾವುದೂ ಇದು ಜನಪದ ಇದು ಯಾವ ಇರಲಿಲ್ಲ. ಇಷ್ಟೊಂದು ಜಾತಿ ಇರಲಿಲ್ಲ. ಸರ್ ನಮಸ್ಕಾರ. KB ಸ್ವಾಮಿರವರ ಮತ್ತೋರ್ವ ವಿದ್ಯಾಗುರು ಶ್ರೀಯುತ ಮಾದಣ್ಣವರಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೀಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಪಡ್ಕೊಂಡಿರ್ತಕ್ಕಂಥ ಸ್ವಾಮಿಯವ್ರನ್ನ ನೋಡಿದಾಗ ಈಗ ನಿಮಗೆ ಇಲ್ಲ, ಈಗ ನಮ್ಮ ಅಂತಾರಾಷ್ಟ್ರೀಯ ಕಲಾವಿದರಾಗ ಆಗಿರ್ತಕ್ಕಂಥ ನಮ್ಮ ಸ್ವಾಮಿಯವರು ಹೊರದೇಶ ದೇಶಕ್ಕೆಲ್ಲ ಹೋಗಿ ಬಂದರೆ ಈಗ ನಮಗೊಂಥರ ಸಂತೋಷ. ನಾವು ಮಾಡಿದೆ ನನ್ನ ಕೆಲಸ ನಮ್ಮ ಶಿಷ್ಯರು ಮಾಡೋರಲ್ಲ ಅವಂತಂದ್ರೆ ನಮಗೊಂದು ಸಂತೋಷ. ಈಗ ಅವರು ಕೂಡ ಮುಂದಿನ ಪೀಳಿಗೆ ಅವರು ಮುಂದೆ ತರಬೇತಿ ಕೊಡ್ತಾವ್ರೆ. ನಾವು ಹೆಂಗೆ ಅವ್ರಿಗೆ ಕೊಟ್ಟು ಅವರು ಕೂಡ ಇನ್ನು ಹೊರಗಡೆ ಬೇರೆ ಕೊಟ್ಟಿಗೆ ಶಿಷ್ಯರು ಅವರು ತರಬೇತಿ ಕೊಡ್ತಾವ್ರೆ. ಈಗ ನೀವು ಸ್ವಾಮಿಯವರ ಕುಣಿತವನ್ನು ನೀವು ಈಗ ನೋಡಿದ್ರೆ ಹೇಗೆ ನೀವು ಕಲಿಸ್ಕೊಟ್ಟದಕ್ಕಿಂತ ಇನ್ನೂ ಹೆಚ್ಚಾಗಿ ಅವರು ಇಂಪ್ರೂವ್ಮೆಂಟ್ ಇದೆಯಾ ಅಥವಾ ಯಾವ ಥರ ಅಂತ? ಇಲ್ಲ ಸರ್, ನಾವು ಕಲಿಸಿ ಕೊಟ್ಟಿರೋದಕ್ಕಿಂತ ಇಂಪ್ರೂವ್ಮೆಂಟ್ ಆಗಿದೆ. ಈಗ ಅಂದರೆ ನಾವು ಆವಾಗ ಚರ್ಮದ ತಮಟೆ ಹೊಡಿತಾ ಇದ್ರು. ನಮ್ಮ ಕುಣಿತಕ್ಕೂ ಇವ್ರ ಕುಣಿತಕ್ಕೂ ಗಜಗಜ ವ್ಯತ್ಯಾಸ ಇದೆ. ಅಂದರೆ ಅಭಿವೃದ್ಧಿ ಆಗಿದೆ. ನಾವು ಅವತ್ತು ಇವತ್ತು ಇವ್ರು ತಮ್ಮ ಕಲೆನೂ ಅಭಿವೃದ್ಧಿ ಆಗಿದ್ದಾರೆ ಮತ್ತು ಇವರು ಇದನ್ನು ಅಭಿವೃದ್ಧಿ ಮಾಡ್ಕೊಂಡು ಕುಣಿತನೂ ಅಭಿವೃದ್ಧಿ ಮಾಡ್ಕೊಂಡ್ರೆ ಅವತ್ತು ಇವತ್ತು ಗಜಗಜ ಅಂತರ ಇದೆ ಸರ್. ಇದು ಶಿಷ್ಯ ಚೆನ್ನಾಗಿರಿ ಎಲ್ಲರೂ ಚೆನ್ನಾಗಿ ಮುಂದಕ್ಕೆ ಜನಪದ ಕಲೆಯನ್ನು ತಲೆಯಿಂದ ತಲೆಗೆ ಹಂಚ್ತಕ್ಕಂಥ ಕೆಲಸ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ನಮಸ್ಕಾರ. 40 ವರ್ಷದಿಂದ ಪ್ರಾಕ್ಟೀಸ್ ಮಾಡಿದ್ದೀವಿ. ನಾವು 18-19 ವಯಸ್ಸು ಪ್ರಾಕ್ಟೀಸ್ ಮಾಡ್ದು. ನೀವು ಕಾರಸವಾಡಿ ನಾವಿದೆ ಊರು. ನಾವು ಜನಪದವನ್ನು ಆಗಲೇ ತಿಳಿಸಿದ ಹಾಗೆ ಜನಪದ ಕಲೆಯನ್ನು ಮತ್ತೊಂದು ಪೀಳಿಗೆಗೆ ಹಸ್ತಾಂತರಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೀರಿ. ನಿಮಗೆ ನಮಸ್ಕಾರ ಸರ್. ನಮಸ್ಕಾರ. ಸ್ವಾಮಿರಾವ್ ಅಂತ ಕಾರಸವಾಡಿಯವರು. ಆದರೆ ನಮ್ಮ ಊರಿಗೆ ಹೆಸರುವಾಸಿಗೆ ತಂದವರು ಅಂದರೆ ಕಲಾವಿದರು
ಹೊರಗಡೆನೂ ಹೋಗ್ತಾರೆ. ಇಲ್ಲಿ ಏನೇ ಹಬ್ಬ ಹುಣ್ಣಿಮೆ ಹಬ್ಬ ಕಾರ್ಯಕ್ರಮ ಏನಾದ್ರು ಇದ್ರೂ ಪ್ರತಿಯೊಂದು ಅವರು ನಿಂತ್ಕೊಂಡು ನಡೆಸ್ಕೊಡ್ತಾರೆ. ಅದಕ್ಕೆ ತುಂಬ ಸಂತೋಷ. ನಮಸ್ತೆ.